ರಾಮದುರ್ಗ ಪಟ್ಟಣದ ಭಾಗ್ಯನಗರದಲ್ಲಿನ ಕೊಳಚೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಎಸ್ಡಿಪಿಐ ಪಕ್ಷದಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹೌದು ವೀಕ್ಷಕರೇ, ರಾಮದುರ್ಗ ಪಟ್ಟಣದ 23ನೇ ವಾರ್ಡಿನ ಭಾಗ್ಯನಗರದ ನಿವಾಸಿಗಳಿಗೆ ಕೊಳಚೆ ನೀರಿನ ಸಮಸ್ಯೆ ಕಾಡ್ತಿದೆ. ಗಟಾರಿನ ಕೊಳಚೆ ನೀರು ಮನೆಗಳ ಮುಂದಿನ ರಸ್ತೆಯಲ್ಲೇ ಹರಿಯುತ್ತಿದೆ. ಜನರಿಗೆ ರಸ್ತೆ ಮೇಲೆ ಓಡಾಡಲು ಇದರಿಂದ ತೀವ್ರ ತೊಂದರೆಯಾಗುತ್ತಿದ್ದು, ಡೆಂಗ್ಯೂ, ಮಲೇರಿಯಾದಂಥ ಅನೇಕ ಮಾರಕ ರೋಗಗಳು ಹರಡುವ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ. ಇದನ್ನು ಗಮನಿಸಿದ ಎಸ್ಡಿಪಿಐ ಪಕ್ಷ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿಯ ಅಧ್ಯಕ್ಷ ಜಾಕೀರ್ ಕೌಜಲ್ಗಿ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ರಾಮದುರ್ಗ ಪುರಸಭೆಯ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿಯವರಿಗೆ ಭೇಟಿಯಾಗಿ 23ನೇ ವಾರ್ಡಿನ ಭಾಗ್ಯನಗರದ ಕೊಳಚೆ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಬಗೆಹರಿಸಬೇಕು ಎಂದು ಮನವಿಯನ್ನು ಸಲ್ಲಿಸಿದರು. ಇವರ ಮನವಿಗೆ ಸ್ಪಂದಿಸಿದ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿಯವರು ಖುದ್ದು ಭಾಗ್ಯನಗರಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ ನಂತರ ಆದಷ್ಟು ಬೇಗನೆ ಈ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುತ್ತೇನೆ ಎಂದು ಸ್ಥಳೀಯರಿಗೆ ಭರವಸೆ ಕೊಟ್ಟರು. ಈ ವೇಳೆ ಎಸ್ಡಿಪಿಐ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಜಾಕೀರ್ ಕೌಜಲ್ಗಿ, ಇಲಿಯಾಸ್ ಪೆಂಡಾರಿ, ಮುಜಮ್ಮಿಲ್ ಭೈರಕ್ದಾರ್, ವಜುದ್ದೀನ್ ಖತೀಬ್, ಶಬ್ಬೀರ್ ಕೌಜಲ್ಗಿ, ಅಲ್ತಾಫ್ ಮುಲ್ಲಾ, ಯೂಸುಫ್ ಕಾಲ್ವಡೆ, ಹೈದರ್ ಮುಲ್ಲಾ, ಸಾದಿಕ್ ದಿಲಾವರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ. ಸರ್ 8 ಪಾಳೆ ಮಾಡ್ಬೇಕು. 1 ನಿಮಿಷ 8 ರನ್ ಮಾಡು, 10 ರನ್ ಮಾಡು, 10 ರನ್ ಮಾಡು. 10 ಗಂಟೆ ಒಳಗೆ ಬೆಳಗ್ಗೆ 6 ಗಂಟೆ ರಾತ್ರಿ 10 ಗಂಟೆ ಒಳಗೆ ನೀರು 12 ಗಂಟೆಗೆ ಬರ್ತೈತೆ ಸರ್. ಏನು ಮಾಡಿದ್ರಿ ಅದು ಬೋರ್ನಲ್ಲಿ ಹೋಗ್ತಾರೆ. ನಾ ಸಮಸ್ಯೆ ಇಲ್ಲ ನೀವು ಹೇಳ್ತೀನಿ, ಬಗೆಹರಿಸ್ತಾನೆ ನಿಮ್ದು ಕೇಳ್ಕೊತೀನಿ. ಇಲ್ಲ ಸರ್, ಬಗೆಹರ್ಸಕ್ಕೆ ಬಂದಿರಲ್ಲ ಅಂತ ಬಗೆಹರಿಸ. ಬೆಳಗ್ಗೆ 6 ರಿಂದ 10 ಗಂಟೆ ಒಳಗೆ ಅದ್ರಾಗ ಎಷ್ಟು ತಾಸು ಕುಂಟಿರ್ತೈತಿ? ಅರ್ಧ ತಾಸು ಕೊಡು, 1 ತಾಸು, 1 ತಾಸು, 2 ತಾಸು, ಎಷ್ಟು ಅವ್ರಿಗೆ ಸಫಿಷಿಯೆಂಟ್ ಆಗ್ತೈತಿ ಅಷ್ಟು ಸೆಟ್ ಮಾಡಿ ಕೊಡ್ತೀವಿ. ರಾತ್ರಿ 10ರ ನಂತರ ಒಟ್ಟು ಹಾಕ್ತಾರೆ. ಮತ್ತು ಬೆಳಗ್ಗೆ 6ಕ್ಕೆ ಪಾಠ ಅರ್ಧದಿಲ್ಲ, ಯಾರು ಹೇಳಿದ್ರು ಬಿಡಬೇಡ. ಒಬ್ಬರು ಒಂದೇನವ್ರು ಹೇಳಕತ್ತಾರ. ಈ ಊರಿಗೆ ಬೆಳಗ್ಗೆ 6 ರಿಂದ 10 ಗಂಟೆ ಇದು ಮನುಷ್ಯನ ಟೈಮ್ ಇದೆ. 10 ಗಂಟೆ ನಂತರ ಎಲ್ಲರೂ ಮಾಡಬೇಕು. ಅಷ್ಟರೊಳಗೆ ವ್ಯವಸ್ಥೆ ಮಾಡಿ.